ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟಿಕಾ ಗೋಲ್ಡ್ ಕಂಪನಿ. ಇವತ್ತು ಡಿಕೆ ಶಿವಕುಮಾರ್ ಪಟ್ಟಾಭಿಷೇಕಕ್ಕೆ ಗಣ್ಯರ ದಂಡೆ ಆಗಮಿಸಲಿದೆ. ಗಣ್ಯರೆಲ್ಲ ಸಾಕ್ಷಿಯಾಗ್ತಾರೆ ಇವತ್ತಿನ ಸಮಾರಂಭಕ್ಕೆ. ವಿವಿಧ ನಾಯಕರ ಘಟಾನುಘಟಿ ನಾಯಕರಿಗೆಲ್ಲ ಆಹ್ವಾನ ಹೋಗಿದೆ ಡಿಕೆ ಶಿವಕುಮಾರ್ ಅವರಿಂದ ಅಧಿಕೃತವಾಗಿ. ವರಿಷ್ಠರು ಪ್ರಮುಖವಾಗಿ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ಹಲವು ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಈ ಪದಗ್ರಹಣ ಸ್ವೀಕಾರ ಸಮಾರಂಭದಲ್ಲಿ ಭಾಗಿಯಾಗಲಿದ್ದಾರೆ. ಈ ಕ್ಷಣಕ್ಕೆ ಸಾಕ್ಷಿಯಾಗಲಿದ್ದಾರೆ. ಕೇರಳ ಸಿಎಂ ಸತೀಶನ್, ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಕೂಡ ಭಾಗಿಯಾಗಲಿದ್ದಾರೆ. ಬಹಳ ಆಪ್ತರು ಸತೀಶನೆಲ್ಲ ಡಿಕೆ ಶಿವಕುಮಾರ್ ಅವರಿಗೆ. ಕೆಸಿ ವೇಣುಗೋಪಾಲ್, ಸುರ್ಜೇವಾಲಾ, ಭೂಪೇಂದ್ರ ಬಘೇಲ್ ಇವರೆಲ್ಲರೂ ಕೂಡ ಭಾಗಿಯಾಗ್ತಾರೆ ಇವತ್ತಿನ ಸಮಾರಂಭದಲ್ಲಿ. ದಿಗ್ವಿಜಯ ಸಿಂಗ್ ಹಾಗೂ ಭೂಪೇಂದ್ರ ಸಿಂಗ್ ಕೂಡ ಅವರು ಕೂಡ ಇವತ್ತಿನ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಹಲವು ರಾಜ್ಯಗಳ ಮುಖ್ಯಮಂತ್ರಿಗಳು ಸೇರಿದಂತೆ ಡಿಕೆ ಶಿವಕುಮಾರ್ ಅವರ ರಾಜಕೀಯ ಆಪ್ತರು ಅನಿಸ್ಕೊಂಡವರು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಅಧಿಕೃತವಾಗಿ ವರಿಷ್ಠರು ಸೇರಿದಂತೆ ಎಲ್ಲರಿಗೂ ಕೂಡ ಆಹ್ವಾನವನ್ನ ಕೊಡಲಾಗಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಡಿಕೆ ಶಿವಕುಮಾರ್ ಇವತ್ತು ಪದಗ್ರಹಣ ಸ್ವೀಕಾರ ಮಾಡ್ತಾರೆ ಅಂದ ತಕ್ಷಣ ಪಕ್ಷದಲ್ಲೂ ಸಂಭ್ರಮ. ಅದರ ಜೊತೆಗೆ ಪ್ರಮುಖವಾಗಿ ಅವರ ಸಹೋದರ ಡಿಕೆ ಸುರೇಶ್ ಅವರು ಅದೆಷ್ಟು ಖುಷಿ ಪಟ್ಟಿದ್ದಾರೋ ಗೊತ್ತಿಲ್ಲ. ಅವರ ಖುಷಿಗೆ ಇವತ್ತು ಪಾರ ಇಲ್ಲ ಅಂತ. ಯಾಕಂದ್ರೆ ಅವರು ಸಿಎಂ ಆಗಲೇಬೇಕು ಅಂತ ಪಣ ತೊಟ್ಟಿದ್ರಲ್ಲ, ಅದೇ ರೀತಿ ಅವರ ಜೊತೆಗೆ ಹೆಜ್ಜೆ ಹಾಕಿ ಆ ಕನಸನ್ನ ನನಸು ಮಾಡುವಲ್ಲೂ ಕೂಡ ಡಿಕೆ ಸುರೇಶ್ ಅವರ ಪಾತ್ರ ಕೂಡ ಬಹಳ ದೊಡ್ಡದು. ಅದನ್ನ ಕೂಡ ನಾವು ಗಮನಿಸಬೇಕಾಗುತ್ತೆ. ಹಾಗಾಗಿ ಡಿಕೆ ಬ್ರದರ್ಸ್ ಅಂತೂ ಇಂತೂ ತಾವು ಅಂದುಕೊಂಡದ್ದನ್ನ ಸಾಧಿಸಿದ್ದಾರೆ. ಸಿಎಂ ಆಗಿ ಇವತ್ತು ಡಿಕೆ ಶಿವಕುಮಾರ್ ಅಧಿಕೃತವಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇರುವಂತಹ ದಿನ. ಶುಭ ಗಳಿಗೆ ಶುಭ ದಿನ ಬರಬೇಕು. ಶ್ರಮ ಮಾತ್ರ ನಮ್ದು, ಕೊಡೋದು ಬಿಡೋದು ದೇವರ ಇಚ್ಛೆ ಅಂತ ಡಿಕೆ ಶಿವಕುಮಾರ್ ಬಹಳ ಮಾರ್ಮಿಕವಾಗಿ ಪ್ರತಿ ಸಲ ನುಡಿತಾ ಇದ್ರು. ಮಾರ್ಮಿಕ ಅಲ್ಲ, ಅವ್ರು ಹೇಳಿದ್ದು ನಿಜ ಅನ್ನೋದನ್ನ ಇವತ್ತು ಸಾಬೀತು ಮಾಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಇಷ್ಟು ದಿನಗಳ ಕಾಲ ಕೆಲಸ ಮಾಡಿದ್ದೀನಿ, ಶ್ರಮ ಪಟ್ಟಿದ್ದೀನಿ, ಅದಕ್ಕೆ ಪ್ರತಿಫಲ ಅನ್ನೋ ರೀತಿಯಲ್ಲಿ ಈಗ ಆ ಬಲ ಕೂಡಿ ಬಂದಿದೆ ಅನ್ನೋ ಕಾರಣಕ್ಕೆ ದೇವರ ಇಚ್ಛೆ ಇತ್ತು, ಇವತ್ತೇ ನಾನು ಸಿಎಂ ಆಗಬೇಕು ಅಂತ. ಸೊ ಅದರಂತೆ ಎಲ್ಲವೂ ಕೂಡ ನಡೀತಾ ಇದೆ ಅನ್ನುವಂತಹ ಸಂಭ್ರಮ ಡಿಕೆ ಶಿವಕುಮಾರ್ ಅವರ ಮುಖದಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಎನಿವೆ, ಡಿಕೆ ಶಿವಕುಮಾರ್ ಅವರ ಜೊತೆಯಲ್ಲಿ 13 ಜನ ಶಾಸಕರು ಕೂಡ ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಹಾಗಾಗಿ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅಂದ ತಕ್ಷಣ ಹಲವಾರು ರೀತಿಯ ಚರ್ಚೆಗಳು ಅವರ ರಾಜಕೀಯ ಹಾದಿ ಬಗ್ಗೆ. ಹೆಂಗಿರುತ್ತೆ ಅವರ ಆಡಳಿತ, ಹೆಂಗಿರುತ್ತೆ ಅವರ ಕಾರ್ಯವೈಖರಿ, ಹೆಂಗಿರಬಹುದು ಅವರ ಕ್ಯಾಬಿನೆಟ್, ಒಬ್ಬ ಯುವ ನಾಯಕ, ಒಬ್ಬ ಪವರ್ಫುಲ್ ನಾಯಕ. ಸೊ ಇಂಥವರು ಅಧಿಕಾರವನ್ನ ಸ್ವೀಕಾರ ಮಾಡ್ತಾ ಇರೋದ್ರಿಂದ ಅಧಿಕಾರ ನಡೆಸುವ ರೀತಿ ಬಗ್ಗೆ ಕೂಡ ರಾಜ್ಯದ ಜನ ಸೇರಿದಂತೆ ಪಕ್ಷದಲ್ಲೂ ಕೂಡ ಒಂದಷ್ಟು ಕುತೂಹಲ ಇತ್ತು. ಯಾಕಂದ್ರೆ ಡಿಕೆ ಶಿವಕುಮಾರ್ ಅವರನ್ನ ಬಹಳ ಹತ್ತಿರದಿಂದ ನೋಡಿದವ್ರು ಹೇಳೋದು ಅವರ ಆಲೋಚನೆಗಳು ಡಿಫ್ರೆಂಟ್ ಆಗಿದೆ ಅಂತ. ಯಾಕಂದ್ರೆ ತಳಮಟ್ಟದಿಂದ ಬಂದವರು, ಪಕ್ಷವನ್ನ ಕಟ್ಟಿ ಬೆಳೆಸಿದವರು, ಪಕ್ಷ ಸಂಘಟನೆ ಅನ್ನೋದೇನಂತ ಗೊತ್ತು ಅವರಿಗೆ. ಹಾಗಾಗಿ ತಳಮಟ್ಟದಿಂದ ಬಂದವರಿಗೆ ಪಕ್ಷದ ಆಳ ಅಗಲ ಗೊತ್ತಿರೋದ್ರಿಂದ ಏನು ಮಾಡಿದ್ರೆ ಹೇಗೆ ವರ್ಕೌಟ್ ಆಗಬಹುದು, ಪಕ್ಷಕ್ಕೆ ಅದು ಯಾವ ರೀತಿ ಸಹಕಾರಿ ಆಗಬಹುದು ಅನ್ನೋದನ್ನ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಡಿಕೆ ಶಿವಕುಮಾರ್ ಅಂತ. ಹಾಗಾಗಿ ಯುವ ಮುಖಗಳಿಗೆ ಆದ್ಯತೆ ಕೊಡ್ತಾರೆ ಸಂಪುಟದಲ್ಲಿ. ಮೋಸ್ಟ್ಲಿ ಆ ಮೂಲಕ ಪಕ್ಷ ಸಂಘಟನೆಗೆ ಅದು ಸಹಕಾರಿ ಆಗುತ್ತೆ. ಇರುವ 2 ವರ್ಷಗಳನ್ನ ಬಹಳ ಸಮರ್ಥವಾಗಿ ನಿಭಾಯಿಸಿ ಮುಂಬರುವ ಚುನಾವಣೆಯಲ್ಲಿ ಅಗೇನ್ ಪಕ್ಷವನ್ನ ಅಧಿಕಾರಕ್ಕೆ ತರಬೇಕು, ಆ ನಿಟ್ಟಿನಲ್ಲಿ ನಾನು ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದನ್ನ ಆಲ್ರೆಡಿ ಒಂದು ಬ್ಲೂ ಪ್ರಿಂಟ್ ಅನ್ನ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಅಂತ ಹೇಳಲಾಗ್ತಾ ಇದೆ. ಅದನ್ನ ಜಸ್ಟ್ ಯಥಾವತ್ತಾಗಿ ಇಂಪ್ಲಿಮೆಂಟ್ ಮಾಡೋದಷ್ಟೇ ಬಾಕಿ ಉಳ್ಕೊಂಡಿದೆ ಡಿಕೆ ಶಿವಕುಮಾರ್. ಹಾಗಾಗಿ ಅವರ ಕಾರ್ಯವೈಖರಿ ಬಗ್ಗೆ ಒಂದಷ್ಟು ಕುತೂಹಲ ಅಂತೂ ಸದ್ಯಕ್ಕಿದ್ದೇ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಮೆಟ್ರೋ ಬ್ಯೂರೋ ಚೀಫ್ ಉಲ್ಲಾಸ್ ಎಸ್ ಕಿರ್ವಾಸೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಉಲ್ಲಾಸ್, ದಶಕಗಳ ಕನಸು ಡಿಕೆ ಶಿವಕುಮಾರ್ ಸಿಎಂ ಆಗಿ ಇವತ್ತು ಪ್ರಮಾಣ ವಚನ ಸ್ವೀಕಾರ ಮಾಡ್ತಿದ್ದಾರೆ. ಒಂದು ಕುತೂಹಲ, ಹೆಂಗಿರುತ್ತೆ ಪಟ್ಟಾಭಿಷೇಕದ ಕಾರ್ಯಕ್ರಮ ಅಂತ, ಸಿದ್ಧತೆ ಭದ್ರತೆ ಎಲ್ಲಿದ್ದೀರಿ, ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ. ಡಿಕೆ ಶಿವಕುಮಾರ್ ಕಳೆದ ಹಲವು ವರ್ಷಗಳಿಂದ ಒಂದು ಕನಸನ್ನ ಕಂಡಿದ್ರು, ನಾನು ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳಿ. ಸೊ 2023ರಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲೂ ಕೂಡ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅನ್ನುವಂತ ಒಂದು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ಸೊ 3 ವರ್ಷಗಳ ಕಾಯುವಿಕೆಯ ಬಳಿಕ ಇದೀಗ ಮುಖ್ಯಮಂತ್ರಿ ಆಗ್ತಿದ್ದಾರೆ. ಸೊ ಹೀಗಾಗಿ ರಾಜಭವನ ಆಗಿರ್ಬೋದು, ಮತ್ತೆ ಅವರ ಹುಟ್ಟೂರು ಕನಕಪುರದಲ್ಲಿ ಒಂದ್ ರೀತಿ ಹಬ್ಬದ ವಾತಾವರಣನೇ ನಿರ್ಮಾಣ ಆಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗುದಿಲ್ಲ. ಸದ್ಯ ನಾನು ಲೋಕಭವನದ ಮೊಮ್ಮಗ ಇದ್ದೀನಿ, ಇಲ್ಲಿ ಯಾವ ರೀತಿಯಾದಂತ ಒಂದು ಪರಿಸ್ಥಿತಿ ಇದೆ ಅನ್ನುವಂಥದ್ದು ನಾನು ನಿಮ್ಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ಈಗಾಗಲೇ ಒಂದ್ ರೀತಿ ಮಧುವಣಗಿತ್ತಿ ಅಂತ ಲೋಕಭವನ ಸಿಂಗಾರಗೊಂಡಿರುವಂತದ್ದು. ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಸ್ವಾಗತ ಕೋರುವಂತಹ ದೊಡ್ಡದಾದಂತಹ ಒಂದು ಕಮಾನನ್ನು ಕೂಡ ಇಲ್ಲಿ ಈಗಾಗಲೇ ಹಾಕಲಾಗಿದೆ. ಜೊತೆಗೆ ಈಗ ಇಲ್ಲಿ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ
ಬರುವಂತಹ ಡಿ ಕೆ ಶಿವಕುಮಾರ್ ಅವರ ಅಭಿಮಾನಿಗಳು ಇಡೀ ರಾಜ್ಯಾದ್ಯಂತ ಇರೋದ್ರಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ತಾರೆ. ಸೊ ಹಾಗಾಗಿ ಅವ್ರಿಗೆ ಯಾವುದೇ ರೀತಿಯಾದ ಸಮಸ್ಯೆ ಆಗ್ಬಾರ್ದು ಅಂತ ಹೇಳಿ ವಿಧಾನಸೌಧ ಆಗಿರ್ಬೋದು, ಮತ್ತೆ ಕಾಫಿ ಬೋರ್ಡ್ ಸಿಗ್ನಲ್ ಆಗಿರ್ಬೋದು, ಈ ಎಲ್ಲಾ ಭಾಗಗಳಲ್ಲೂ ಕೂಡ ಬೃಹತ್ LED ಪರದೆಯನ್ನ ಹಾಕುವಂತ ವ್ಯವಸ್ಥೆಯನ್ನ ಮಾಡಲಾಗಿದೆ. ಸೊ ಹಾಗಾಗಿ ಆ ಒಂದು ಕಾರ್ಯಕ್ರಮ ಅಂದ್ರೆ 4:05 ಏನ್ ಕಾರ್ಯಕ್ರಮ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ, ಆ ಒಂದು ಕಾರ್ಯಕ್ರಮಕ್ಕೆ ಲೋಕಭವನದ ಒಳಗಡೆ ಪಾಸ್ ಇರುವಂತವ್ರಿಗೆ ಮಾತ್ರ ಅವಕಾಶ ಇದೆ. ಉಳಿದಂತವರಿಗೆ ಹೊರಗಡೆಯಿಂದ LED ಮೂಲಕ ನೋಡ್ಕೊಳ್ಳಿಕ್ಕೆ ಬೇಕಾದಂತ ವ್ಯವಸ್ಥೆಗಳನ್ನ ಮಾಡಲಾಗಿದೆ. ಇದು ಒಂದು ಭಾಗ ಆದ್ರೆ, ಮತ್ತೊಂದು ಭಾಗದಲ್ಲಿ ಈಗಾಗಲೇ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು ಕೂಡ ನಿನ್ನೆ ಸಭೆಯನ್ನ ನಡೆಸಿ ಲೋಕಭವನದ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಮಾಡ್ಬೇಕು ಅನ್ನುವಂಥದ್ದು ಈಗಾಗಲೇ 3000 ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಜೊತೆಗೆ ಈ ಹಿಂದೆ ಯಾರ್ಯಾರು ಬೆಂಗಳೂರು ಪೊಲೀಸ್ ಕಮಿಷನರ್ ವ್ಯಾಪ್ತಿಯಲ್ಲಿ DCP ಆಗಿ ಕೆಲಸ ಮಾಡಿದ್ರು ಅವರಿಗೆ ಒಂದೊಂದು ಡಿವಿಷನ್ ಅನ್ನು ಕೊಟ್ಟಿದ್ದಾರೆ, ಒಂದೊಂದು ಭಾಗವನ್ನ ಕೊಟ್ಟಿದ್ದಾರೆ. ಆ ಒಂದು ಭಾಗದ ಸಂಪೂರ್ಣ ಜವಾಬ್ದಾರಿ ಮತ್ತೆ ಅಲ್ಲಿನ ಭದ್ರತೆಯನ್ನ ಅವರೇ ನಿರ್ವಹಿಸಬೇಕು. ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗ್ಬಾರ್ದು. ವಿವಿಐಪಿಗಳು ಬರ್ತಾರೆ ಅಂದ್ರೆ ಈ ಒಂದು ಪದಗ್ರಹಣಕ್ಕೆ ಸುಮಾರು 50ಕ್ಕೂ ಹೆಚ್ಚು ವಿವಿಐಪಿಗಳು ಬರ್ತಾರೆ. ಅಂದ್ರೆ ಕಾಂಗ್ರೆಸ್ ಸರ್ಕಾರ ಇರುವಂತಹ ಮುಖ್ಯಮಂತ್ರಿಗಳು ಬರ್ತಾರೆ, ಮಾಜಿ ಮುಖ್ಯಮಂತ್ರಿಗಳು ಬರ್ತಾರೆ, ಮತ್ತೆ ಕೇಂದ್ರದ ನಾಯಕರು ಬರ್ತಾರೆ. ಸೊ ಹೀಗಾಗಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ನಿಯೋಜನೆ ಮಾಡ್ಬೇಕು. ಜೊತೆಗೆ ಬರುವಂತಹ ಪ್ರೋಟೋಕಾಲ್ ಅಂದ್ರೆ ಬರುವಂತಹ ಗಣ್ಯರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗ್ಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ನೀವು ಆ ಒಂದು ಜವಾಬ್ದಾರಿಯನ್ನ ವಹಿಸಬೇಕು ಅಂತ ಹೇಳಿ ಒಂದೊಂದು ಭಾಗವನ್ನ ಕೊಟ್ಟು ಬೇಕಾದಂತ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗಿದೆ. ಜೊತೆಗೆ ಈಗಾಗಲೇ ರಾಮನಗರದಿಂದ 5ನೇ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕಾರ ಮಾಡ್ತಿದ್ದಾರೆ. ಸೊ ನಿರೀಕ್ಷೆಯಂತೆ ಅವರ ಹುಟ್ಟೂರು ಎಲ್ಲಾ ಕಡೆನೂ ಕೂಡ ಒಂದ್ ರೀತಿ ಸಂಭ್ರಮ ಮನೆ ಮಾಡಿದ್ರು. ಸೊ ಗ್ಯಾರಂಟಿ ನ್ಯೂಸ್ ಆ ಒಂದು ಕನಕಪುರ ಕ್ಷೇತ್ರದಲ್ಲಿ ಹೋಗಿ ಅಲ್ಲಿನ ಜನರನ್ನ ಮಾತನಾಡುವಂತಹ ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಿದ್ದಾರೆ. ಸೊ ನಿಮ್ಮ ಕ್ಷೇತ್ರದ ಮಗ ಇವತ್ತು ಸಿಎಂ ಆಗ್ತಿದ್ದಾರೆ, ಅವರ ಅಭಿಪ್ರಾಯವನ್ನ ಸಂಗ್ರಹಿಸುವಂತ ಕೆಲಸವನ್ನು ಕೂಡ ಮಾಡಿತ್ತು. ಆ ಸಂದರ್ಭದಲ್ಲಿ ಆಗಲಾಗಲ್ಲ ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ಕ್ಷೇತ್ರದ ಜನರು ಕೂಡ ಇಲ್ಲ ಆಗ್ಬೇಕಾಗಿತ್ತು. ಡಿ ಕೆ ಶಿವಕುಮಾರ್ ಪಕ್ಷಕ್ಕಾಗಿ ಸಾಕಷ್ಟು ತ್ಯಾಗವನ್ನ ಮಾಡಿದ್ರು. ಅವರು ಈ ಬಾರಿ ಸಿಎಂ ಆಗ್ತಿದ್ದಾರೆ. ಸೊ ನಮಗೂ ಕೂಡ ಸಂತಸ ಮನೆ ಮಾಡಿದೆ. ಅವ್ರ ಮೇಲೆ ಸಾಕಷ್ಟು ನಿರೀಕ್ಷೆಗಳಿದೆ. ರಾಜ್ಯವನ್ನ ಅಭಿವೃದ್ಧಿಯ ಪಥದತ್ತ ಕೊಂಡೊಯ್ಯುವಂತ ಕೆಲಸವನ್ನ ಡಿ ಕೆ ಶಿವಕುಮಾರ್ ಮಾಡ್ತಾರೆ ಅನ್ನುವಂತಹ ಒಂದು ವಿಶ್ವಾಸವನ್ನ ಆ ಭಾಗದ ಮತದಾರರು ವ್ಯಕ್ತಪಡಿಸಿದ್ರು. ಸೊ ಈಗ ಸಂಜೆ 4:05 ಡಿ ಕೆ ಶಿವಕುಮಾರ್ ಪದಗ್ರಹಣಕ್ಕೆ ಬೇಕಾದಂತ ವ್ಯವಸ್ಥೆ ಆಗಿರ್ಬೋದು, ಇದೇ ಮೊದಲ ಬಾರಿಗೆ ಬರುವಂತ ಶಾಸಕರಿಗೆ ಬ್ಯಾಗಿ ಅಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ ಗಳ ಮೂಲಕ ರಾಜಭವನದ ಒಳಗಡೆ ಪ್ರವೇಶವನ್ನ ಕಲ್ಪಿಸಲಿಕ್ಕೆ ವ್ಯವಸ್ಥೆಯನ್ನ ಮಾಡ್ಕೊಳ್ಳಲಾಗಿದೆ. ಕಾಫಿ ಬೋರ್ಡ್ ಸಿಗ್ನಲ್ ಏನಿದೆ ಅಲ್ಲಿ ತನಕ ಮಾತ್ರ ಶಾಸಕರ ವಾಹನಕ್ಕೆ ಅವಕಾಶ ಇದೆ. ಅದಾದ ಬಳಿಕ ಅಲ್ಲಿಂದ ಬ್ಯಾಗಿ ಅಂದ್ರೆ ಎಲೆಕ್ಟ್ರಿಕ್ ವಾಹನಗಳ ಮೂಲಕ ರಾಜಭವನದ ಒಳಗಡೆ ಪ್ರವೇಶವನ್ನ ಕಲ್ಪಿಸಲಿಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಇದು ಒಂದು ಭಾಗ ಆದ್ರೆ, ಮತ್ತೊಂದು ಭಾಗದಲ್ಲಿ ಅಧಿಕೃತವಾಗಿ ಪಾಸ್ ಯಾರು ಹೊಂದಿದ್ದಾರೆ ಅವ್ರಿಗೆ ಮಾತ್ರ ರಾಜಭವನದ ಒಳಗಡೆ ಪ್ರವೇಶ ಇದೆ. ಸುಮಾರು 50 ವಿವಿಐಪಿ ಆಸನದ ವ್ಯವಸ್ಥೆನ ರಾಜಭವನದ ಒಳಗಡೆ ಮಾಡಲಾಗಿದೆ. ಸೊ ಇರುವಂತಹ ಗಣ್ಯರಿಗೆ ಮತ್ತೆ ಆ ಒಂದು ಕಾರ್ಯಕ್ರಮವನ್ನು ನೋಡುವಂತಹ ಅಭಿಮಾನಿಗಳಿಗೆ ಮತ್ತೆ ಕಾರ್ಯಕರ್ತರಿಗೆ ಸಮಸ್ಯೆ ಆಗ್ಬಾರ್ದು ಅನ್ನುವಂತ ನಿಟ್ಟಲ್ಲಿ ಬೇಕಾದಂತ ವ್ಯವಸ್ಥೆಗಳು ಈಗಾಗಲೇ ಪೂರ್ಣಗೊಂಡಿರುವಂತದ್ದು. ಶ್ರುತಿ. ಓಕೆ ಉಲ್ಲಾಸ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.